Hello students. So in the last classes we are discussing about the 5 marks problems on the operating costing. Okay. So we'll start from the 15 marks questions, how it will be asked from the operating costing here. Yes, very simple. That is we are already model 1 I solved here. Just one thorough offly going from the question paper problems. So because time is very short, or maybe model problems also be differently we will solve on the videos. Okay, so this is asked from the 2012 from the 15 marks question from the RCU. A transport service company is running the 4 buses between 2 cities. Okay, one transport company has to be running the 4 buses. Okay, so they run the 4 bus, yes, between the 2 cities which are 50 miles apart. So distance ಹೇಳಿದ್ರೆ ಟು ಸಿಟೀಸ್ 50 miles ಅಂದರೆ 50 kilometers. ಮೈಲ್ಸ್ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ದಟ್ ಈಸ್ ಅ ಕಿಲೋಮೀಟರ್ಸ್. Sitting capacity of the each bus is 40 passengers. So sitting capacity ಎಷ್ಟಿದ್ರೆ 40 passengers ಇದೆ. Then the following particulars were obtained from their books of the month of April. So April month ಏನಿದೆ, the whatever the informations they are given here, so it is related from the April month. Yes, then you can see here wages of driver, conductor and cleaner, that is 12,000. So when you have to solve from the 15 marks, you should have to be very concentrate here from which are the running charges, which are the fixed costs, because we have to prepare from the 15 marks, that is operating costing here. ಆಪರೇಟಿಂಗ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಇವೆಲ್ಲ ಇನ್ಫಾರ್ಮೇಷನ್ಸ್ ಅಲ್ಲಿ ಏನಾಗುತ್ತೆ ರಿಲೇಟೆಡ್ ಆಗ್ತದೆ. ಸೊ ವೇಜಸ್ ಆಫ್ ಡ್ರೈವರ್, ಕಂಡಕ್ಟರ್, ಕ್ಲೀನರ್, ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸ್ಯಾಲರೀಸ್ ಆಫ್ ದ ಆಫೀಸ್ ಆ್ಯಂಡ್ ಸೂಪರ್ವಿಸರ್ ಆಫ್ ಸ್ಟಾಫ್. ವೆನ್ ಐ ಸಾಲ್ವ್ ದ ಪ್ರಾಬ್ಲಮ್ ಐ ವಿಲ್ ಟೆಲ್ ಯು ವಿಚ್ ಹೆಡ್ ದಿಸ್ ವಿಲ್ ಬಿ ಕಮ್. ಎಸ್, then diesel and other oils, then repair and maintenance and taxation, insurance, etc., then depreciation and interest and other charges. So everything they are given from the information related of the April. Then actual passenger carried were 75% of the seating capacity. Okay, so for all the 4 buses run on all the days of the month. Okay, ಸೊ ಸಿಟ್ಟಿಂಗ್ ಕೆಪಾಸಿಟಿ ಎಲ್ಲ ಬಸ್ಸದು ಎಷ್ಟಿದೆ 75% ಏನಿದೆ ಸಿಟ್ಟಿಂಗ್ ಕೆಪಾಸಿಟಿ ಇದೆ. ಅಂದರೆ ಟೋಟಲ್ ಬಸ್ ಎಷ್ಟು ತುಂಬಿದೆ 75% ಅಷ್ಟೇ ತುಂಬಿದೆ, 25% ಏನಿದೆ ಎಂಟಿ ಇದೆ. ಸೊ ಸಿಟ್ಟಿಂಗ್ ಕೆಪಾಸಿಟಿ ಕ್ಯಾರಿಡ್ ಫ್ರಮ್ ದ ಬಸ್ ಇಸ್ 75% ಫ್ರಮ್ ದ 4 buses, ಆಲ್ 4 buses, ಆ್ಯಂಡ್ ದ್ಯಾಟ್ ರನ್ ಆಲ್ ದ ಡೇಸ್ ಆಫ್ ದ ಮಂತ್. ಸೊ ಅವೇನಾಗಿದೆ ಎಲ್ಲ ಡೇಸಲ್ಲಿ ಎಲ್ಲ ಡೇಸ್ ಏನಾಗಿದೆ ರನ್ ಆಗಿದೆ ಆ ಮಂತದ್ದು. ಸೊ ಇಲ್ಲಿ ಯಾವ ಮಂತ್ ಇದೆ, ಸೊ ದಟ್ ಈಸ್ ಏಪ್ರಿಲ್ ಈಸ್ ದರ್. ಸೊ ಏಪ್ರಿಲ್ದಲ್ಲಿ ಎಷ್ಟು ಡೇಸ್ ಬರ್ತದೆ ಅದನ್ನು ನಾವು ಏನು ಮಾಡಬೇಕು, ನೀವು ಕ್ಯಾಲ್ಕುಲೇಷನಲ್ಲಿ ತೊಗೋಬೇಕು. ಯಾಕಂತಂದರೆ ವೆನ್ ದೇ ಆರ್ ಗಿವನ್ ಪರ್ಟಿಕ್ಯುಲರ್ ಮಂತ್, ಸೊ ಆನ್ ದ್ಯಾಟ್ ಮಂತ್ ಹೌ ಮೆನಿ ಡೇಸ್ ಆರ್ ದೇರ್, ದಟ್ ಈಸ್ ಯು ಶುಡ್ ಟು ಕನ್ಸಿಡರ್. ಆರ್ ಮೇ ಬಿ ಇಫ್ ಆರ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಫ್ರಮ್ ದ ಡೈರೆಕ್ಟ್ಲಿ ಫ್ರಮ್ ದ ಡೇಸ್, ಸೊ ದ್ಯಾಟ್ ಡೇಸ್ ಯು ಶುಡ್ ಹ್ಯಾವ್ ಟು ಬಿ ಟೇಕನ್ ಹಿಯರ್. ಎಸ್, ಸೊ ಇನ್ ದ ಮಂತ್ ಈಚ್ ಬಸ್ ಮೇಡ್ 1 round ಟ್ರಿಪ್ ಪರ್ ಡೇ. ಸೊ ಪರ್ ಡೇ ಎವ್ರಿ ಬಸ್ ಏನು ಮಾಡ್ತದೆ 1 round ಟ್ರಿಪ್. 1 round ಟ್ರಿಪ್ ಅಂದರೆ ಏನಾಗುತ್ತೆ ಅಂತ ಹೇಳಿದ್ದೀನಿ 2 trips. ಈ ಜಾಗದಿಂದ ಹೋಗಿ ಆ ಜಾಗದಲ್ಲಿ ಅಲ್ಲಿಂದ ಮತ್ತೆ ಏನಾಗುತ್ತೆ ರಿಟರ್ನ್ ಬರ್ತದೆ. ನಾನು ನಿಮ್ಗೆ ಹೇಳಿದ್ದೀನಿ. ಸೊ ದಟ್ ಈಸ್ ಎ ಆ್ಯಂಡ್ ಬಿ. ಈ ಬಸ್ ಎದಿಂದ ಬಿ ಡೆಸ್ಟಿನೇಷನ್ ಹೋದರೆ 1 ಟ್ರಿಪ್ ಇದು. ಎಸ್, ಸೊ ಬಿದಿಂದ ಎಗೆ ಬಂದರೆ ಇದು 1 ಟ್ರಿಪ್. ಅಂದರೆ 1 round ಟ್ರಿಪ್ ಅಂದರೆ ಆ ಜಾಗದಿಂದ ಹೋಗಿ ಮತ್ತು ಅದೇ ಜಾಗ ಬರೋದಕ್ಕೆ 1 round ಟ್ರಿಪ್ ಅಂತೀವಿ. ಸೊ 1 round ಟ್ರಿಪ್ ಅಂದರೆ ಟೋಟಲ್ 2 trips, ಹೋಗೋದು ಬರೋದು 2 ಟ್ರಿಪ್ ಅದು. ಸೊ 1 round ಟ್ರಿಪ್ ಮೀನ್ಸ್ ದೇ ಆರ್ ದ 2 trips. ಓಕೆ, ಆ್ಯಂಡ್ ದ ಪರ್ ಡೇ ಫೈಂಡ್ ಔಟ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ ಅಂದರೆ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಲ್ಲ, ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ ಅಂದರೆ ಟೋಟಲ್ 1 ಪ್ಯಾಸೆಂಜರ್ ಕಿಲೋಮೀಟರ್ಗೆ, 1 ಪ್ಯಾಸೆಂಜರ್ದು ಕಿಲೋಮೀಟ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳ್ತಾರೆ ಪ್ರಾಬ್ಲಮ್ದಲ್ಲಿ. ಎಸ್, ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಿಮ್ಮದು ಫಾರ್ಮುಲಾ ಏನು ಬರ್ತದೆ ರೀ, ವಾಟ್ ಈಸ್ ಆನ್ ಯುವರ್ ಫಾರ್ಮುಲಾ? ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ ಅಥವಾ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂದ್ರೆ ನಡೀತದೆ, ಆರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಯಾವುದೋ ನಡೀತದೆ. ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲು ನಡೀಬೋತದ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂದ್ರೆ ನಡೀತದೆ. ಮೈಲ್ ಅಂದ್ರೆ ಕಿಲೋಮೀಟರ್. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನಿದೆ ರೀ, ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕಿಲೋಮೀಟರ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಮೇ ಬಿ ಟೋಟಲ್ ಕಾಸ್ಟ್ ಆಫ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂದ್ರೆ ಒಂದೇ, ಕಾಸ್ಟ್ ಆಫ್ ಪರ್ ಪ್ಯಾಸೆಂಜರ್ ಮೈಲ್ ಅಂದ್ರೂ ಒಂದೇ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನಿದೆ,
ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕಿಲೋಮೀಟರ್ಸ್, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ಆರ್ ಇಲ್ಲಿ ಆ್ಯನ್ಯುವಲ್ ಕಿಲೋಮೀಟ್ರು ಬರ್ತದೆ ರೀ. ಎಸ್ ಎಸ್ ಆರ್ ಆ್ಯನ್ಯುವಲ್ ಕಿಲೋಮೀಟ್ರು ಬರ್ತದೆ. ಬಟ್ ಕ್ಯಾಶುವಲ್ ಆಗಿ ನಿಮಗೆ ಪ್ಯಾಸೆಂಜರ್ ಕಿಲೋಮೀಟ್ರ್ ಫೈಂಡ್ ಔಟ್ ಮಾಡೋದಂತೂ ಗೊತ್ತೇ ಇದೆ. ಸೊ ಅದು ಗೊತ್ತಿದ ಮೇಲೆ ಆ್ಯನ್ಯುವಲ್ ಕಿಲೋಮೀಟ್ರ್ ಏನು ತೊಗೋಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ನೀವು ಆ್ಯನ್ಯುವಲ್ ಕಿಲೋಮೀಟ್ರ್ಗಿಂತನೂ ನೀವು ಏನು ಮಾಡಿರಿ, ಬೆಟ್ರ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನೇ ಮೇಲ್ ಮಾಡಿರಿ, ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ದಿಸ್ ಈಸ್ ಯುವರ್ ಫಾರ್ಮುಲಾ ಫ್ರಮ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್, ಕರೆಕ್ಟಾ? ಸೊ ಇದು ಫಾರ್ಮುಲಾ ಇದ್ಮೇಲೆ ನಮಗೇನು ಬೇಕೀಗ, ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಬೇಕು, ಆಮೇಲೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬೇಕು. ಸೊ ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ಫ್ರಮ್ ದ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್. ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಎಷ್ಟು ಬರ್ತದೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗತ್ತೆ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿದಾಗ ಟೋಟಲ್ ಎಲ್ಲ ಕೂಡಿಸಿದ್ರೆ ಏನು ಸಿಗುತ್ತೆ ನಮಗೆ, ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಸಿಗ್ತದೆ. ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಹೆಂಗೆ ಪ್ರಿಪೇರ್ ಮಾಡಬೇಕಂದ್ರೆ, ಸೊ ವಾಟ್ ಎವರ್ ಹಿಯರ್ ಹೆಡ್ಸ್ ವಿಲ್ ಬಿ ಕ್ಲಾರಿಫೈ ಇನ್ ಟು 3 ways. ಇಲ್ಲಿ ನಾವು ಯಾವಾಗೂ ಎಕ್ಸ್ಪೆನ್ಸಸ್ಸನ್ನು ನಾವು ಏನು ಮಾಡ್ತೀವಿ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡ್ತೀವಿ, 3 ಡಿಸ್ಟಿಂಗ್ವಿಷಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಒಂದು ಫಿಕ್ಸ್ಡ್ ಚಾರ್ಜು, ಮೇಂಟೆನೆನ್ಸು, ಆಮೇಲೆ ರನ್ನಿಂಗ್ ಚಾರ್ಜಸ್ ಅಂತ. ಓಕೆ, ಫಿಕ್ಸ್ಡ್ ಅಂದರೆ ರೆಗ್ಯುಲರಾಗಿ ಯಾವ ಕೊಡಬೇಕು ಅವು ಫಿಕ್ಸ್ಡು. ಮೇಂಟೆನೆನ್ಸ್ ಅಂದರೆ ವಿಚ್ ಎವರ್ ದ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್, ಸೊ ದಟ್ ಈಸ್ ಅ regular maintenance. Then running charges means if the run is running, then what are the expenses are incurring, so that is a running charges. Okay, so let's have to see in the problem what else they were given from the related from the operating cost sheet. So operating cost sheet ಅಲ್ಲಿ ರಿಲೇಟೆಡ್ ಏನಿರ್ತವೆ ಅಂದರೆ ಏನು 4 ಬಸ್ಸಸ್ ಓಡುತ್ತೆ ಇವೆಲ್ಲ ಏನು ಸಂಬಂಧ ಬರೋಂಗಿಲ್ಲ. ಓನ್ಲಿ ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಆರ್ ದೇರ್, ಸೊ ದೀಸ್ ಆರ್ ಓನ್ಲಿ ಕನ್ಸಿಡರ್ ಹಿಯರ್. ಫಸ್ಟ್ ಈಸ್ ವೇಜಸ್ ಆಫ್ ಡ್ರೈವರ್, ಕಂಡಕ್ಟರ್ ಆ್ಯಂಡ್ ಕ್ಲೀನರ್. ಸೊ ಡ್ರೈವರ್, ವೇಜ್ ಅಂದರೆ ಏನಿರೋದು, ಸೊ ಸ್ಯಾಲ್ರಿ ಆಲ್ಸೋ ಇದೆ. ಎಸ್, ಸೊ ವೇಜ್ ಅಂದರೆ ಅವ್ರದ್ದೇನು ಕೂಲಿ ಇರ್ತದಲ್ಲ ಅದನ್ನು ಕೊಡಬೇಕು. ಸೊ ಕೂಲಿ ಕೊಡಬೇಕಂದ್ರೆ ಡ್ರೈವರ್ದು ಕೊಡಬೇಕು, ಕಂಡಕ್ಟ್ರ್ ಕೊಡಬೇಕು, ಕ್ಲೀನರ್ ಕೊಡಬೇಕು. ಸೊ ಇವ್ರದ್ದು ಏನಾಗುತ್ತೆ, ಇದು ಫಿಕ್ಸಡ್. ಇದು ಫಿಕ್ಸು, ಗಾಡಿ ಓಡಿಸ್ಬೇಕಾದ್ರೆ ಡ್ರೈವರ್, ಕಂಡಕ್ಟ್ರ್ ಬೇಕಲ್ಲ, ಕ್ಲೀನರು ಬೇಕು. ಎಸ್, ಸೊ ದಿಸ್ ಈಸ್ ಅ ಫಿಕ್ಸ್ಡ್ ಚಾರ್ಜಸ್. ಓಕೆ, ಡ್ರೈವರ್, ಕಂಡಕ್ಟರ್, ಎವ್ರಿಥಿಂಗ್. ಸೊ ದಟ್ ಈಸ್ ಯು ಹ್ಯಾವ್ ಟು ಟೇಕನ್ ಹಿಯರ್. ಸೊ ದಟ್ ಈಸ್ wages of conductor, driver and cleaner. So amount should be on 12,000. Yes, so next ಏನು ಬರ್ತದೆ, ಸ್ಯಾಲರಿ ಆಫ್ ಆಫೀಸ್ ಆ್ಯಂಡ್ ಸೂಪರ್ವಿಷನ್ ಸ್ಟಾಫ್. ಸೊ ಸ್ಯಾಲ್ರಿ ಕೂಡ ಕೊಡಲೇಬೇಕಾ? ಎಸ್, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅದು ಏನು ಬರೋಂಗಿಲ್ಲ ರೀ. ಸ್ಯಾಲ್ರಿ ಅಂದರೆ ಫಿಕ್ಸ್ಡ್, ಅದು ಕೊಡಬೇಕು ನಾವು. ಎಸ್, ಆಫೀಸ್ದವ್ರಿಗೆ ಸ್ಯಾಲರೀಸ್ ಆಫ್ ಆಫೀಸ್ ಆ್ಯಂಡ್ ಸೂಪರ್ವೈಸರ್ ಸ್ಟಾಫ್. ಮತ್ತು ಸ್ಟಾಫ್ಗಂತೂ ಸ್ಯಾಲ್ರಿ ನಾವು ಕೊಡಲೇಬೇಕಾಗ. ಸೊ ದಟ್ ವಿಲ್ ಬಿ 5,000, ಯಾಕಂದರೆ ದಟ್ ಈಸ್ ಅ ಫಿಕ್ಸ್. ಈಗ ಡ್ರೈವರ್, ಕಂಡಕ್ಟ್ರ್ ಓಡಿಸ್ತಾರೆ ಅಂದಮೇಲೆ ಅಡ್ಮಿನಿಸ್ಟ್ರೇಟಿವ್ ಮಾಡೋದಕ್ಕೆ ಏನಿರ್ತದೆ, ಆಫೀಸ್ ಇರ್ತದೆ, ಸೂಪರ್ವೈಸರ್ಸ್ ಇರ್ತಾರೆ, ಅವರು ಕೂಡ ಸ್ಯಾಲ್ರಿ ಕೊಡಬೇಕು. So next is what? Diesel and other oils. So diesel and other oils, diesel ಎಲ್ಲಿ ಬರ್ತದೆ ರೀ? ಸೊ ಇಟ್ ವಿಲ್ ಬಿ ರನ್ನಿಂಗ್ ಚಾರ್ಜಸ್ ಆರ್ ಮೇಂಟೆನೆನ್ಸ್. ಡೀಸೆಲ್ ಈಸ್ ರನ್ನಿಂಗ್. ಎಸ್, ಸೊ ಡೀಸೆಲ್ ಏನಾಗುತ್ತೆ, ರನ್ನಿಂಗ್ ಆಗುತ್ತೆ. ಸೊ ವಾಟ್ ಈಸ್ ದ ಅಮೌಂಟ್ ಹಿಯರ್ ಫ್ರಮ್ ದ ಡೀಸೆಲ್? ದಟ್ ಈಸ್ 20,000. ಎಸ್, ಸೊ ನೆಕ್ಸ್ಟ್ ಈಸ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ಇಟ್ ವಿಲ್ ಬಿ ಕಮ್ ಫ್ರಮ್ ದ ಮೇಂಟೆನೆನ್ಸ್ ಚಾರ್ಜಸ್. ಯಾವ ಫಿಕ್ಸ್ ಇರ್ತಾವಲ್ಲ, ಫಿಕ್ಸ್ ಆಗಿ ಕೊಡಲೇಬೇಕು ಅನ್ನೋ ಏನಿರ್ತಾವಲ್ಲ ಅವೆಲ್ಲ ಫಿಕ್ಸ್ ಬರ್ತದೆ. ಮೇಂಟೆನೆನ್ಸ್ ಅಂದರೆ ನಾವು ಮೇಂಟೈನ್ ಮಾಡಬೇಕು, ರಿಪೇರ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಇವೆಲ್ಲ. ಅದೇ ರೀತಿ ಟಯರ್ ಅದು ಎಲ್ಲ ಮೇಂಟೆನೆನ್ಸಲ್ಲಿ ಬರ್ತದೆ. ರನ್ನಿಂಗ್ ಚಾರ್ಜಸ್ ಅಂದರೆ ಬಸ್ ರನ್ ಮಾಡ್ಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಡೀಸೆಲ್ ಬೇಕು, ಆಮೇಲೆ ಕಿಲೋಮೀಟರ್ಸ್, ಆಯಿಲು, ಪೆಟ್ರೋಲ್ ಇವೆಲ್ಲ ಬೇಕು. ಎಸ್, ಸೊ ವಾಟ್ ಈಸ್ ದ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್? ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಶುಡ್ ಬಿ 4,000. ಸೊ ನೆಕ್ಸ್ಟ್ ಈಸ್
ಟ್ಯಾಕ್ಸೇಷನ್ ಆ್ಯಂಡ್ ಇನ್ಶೂರೆನ್ಸ್. ಸೊ ಟ್ಯಾಕ್ಸ್ ಕೂಡ ಏನಾಗುತ್ತೆ ಕಂಪಲ್ಸರಿ ನಾವು ಕೊಡಲೇಬೇಕು, ಟ್ಯಾಕ್ಸೇಷನ್ ಆ್ಯಂಡ್ ಅದಕ್ಕೆ ಏನಿರ್ತದೆ ಎಲ್ಲ ವೆಹಿಕಲ್ಗೆ ಇನ್ಶೂರೆನ್ಸ್ ಅದನ್ನ ಕಂಪಲ್ಸರಿ ಏನು ಮಾಡಬೇಕು ಮಾಡಲೇಬೇಕು. ಸೊ ಅದು ಕೂಡ ಫಿಕ್ಸ್ಡ್ ಚಾರ್ಜ್. ಸೊ ದಟ್ ಈಸ್ 8,000. ಯಾಕಂದರೆ ನಿಮ್ಮ ಗಾಡಿಗಳಿದ್ರೆ ನೀವು ಇನ್ಶೂರೆನ್ಸ್ ಮಾಡ್ತಿರ್ತಾನೆ ಓಡಿಸ್ತಾ ಇರಲಿ, ದಟ್ ಈಸ್ ಫಿಕ್ಸ್ ಎವ್ರಿ ಇಯರ್ ಯು ಶುಡ್ ಹ್ಯಾವ್ ಟು ಡೂ ಇಟ್, ಮೀನ್ಸ್ ಯು ಶುಡ್ ಹ್ಯಾವ್ ಟು ಡೂ ಇಟ್. ಎಸ್. ಸೊ ನೆಕ್ಸ್ಟ್ ಈಸ್ ಡೆಪ್ರಿಸಿಯೇಷನ್. ಸೊ ಮಷಿನರಿ ಏನಾಗುತ್ತೆ ಖಾಯಂ ಏನಾಗುತ್ತೆ ಡೆಪ್ರಿಸಿಯೇಷನ್ ಆಗುತ್ತೆ. Yes, why this is because here means when the wages and salary and supervisors, ಇಲ್ಲಿ ಸ್ಯಾಲರಿ ಏನಾಗುತ್ತೆ ಫಿಕ್ಸ್ ಆಗುತ್ತೆ, ಬಟ್ ವೇಜಸ್ ಏನಾಗಂಗಿಲ್ಲ ರೀ ಫಿಕ್ಸ್ ಆಗಂಗಿಲ್ಲ. ಕಂಡಕ್ಟರು ಡ್ರೈವರು ಇಟ್ ಈಸ್ ಅ ರನ್ನಿಂಗ್ ಬಸ್ ರನ್ ಆಗಬೇಕಾದ್ರೆ ಕಂಡಕ್ಟ್ರು ಮತ್ತು ಡ್ರೈವರ್ಸ್ ಬೇಕು, ಕರೆಕ್ಟಾ? ಸೊ ಕಂಡಕ್ಟರ್ ಆ್ಯಂಡ್ ಡ್ರೈವರ್ ಬೇಕಂದರೆ ಸೊ ಸ್ಯಾಲರಿ ಏನಾಗುತ್ತೆ ರೀ ಫಿಕ್ಸ್ ಆಗುತ್ತೆ, ಬಟ್ ಇದೇನಾಗುತ್ತೆ ರನ್ನಿಂಗ್ ಚಾರ್ಜಸಲ್ಲಿ ಬರ್ತದೆ. ಕಂಡಕ್ಟರ್ ಆ್ಯಂಡ್ ಡ್ರೈವರ್ ದೇ ಆರ್ ರನ್ನಿಂಗ್ ಅ ಬಸ್, ಸೊ ಅಂದರೆ ಇದು ರನ್ನಿಂಗ್ ಚಾರ್ಜ್ ಆಗುತ್ತೆ. ಅದೇ ಸ್ಯಾಲರಿ ಆಫ್ ಆಫೀಸ್ ಆ್ಯಂಡ್ ಸೂಪರ್ವೈಸರ್ ಸ್ಟಾಫ್ ಅಂದರೆ ಸೊ ಇಟ್ ವಿಲ್ ಬಿ ಫ್ರಮ್ ದ ಸ್ಯಾಲರಿ ಶುಡ್ ಬಿ ಫಿಕ್ಸ್ಡ್ ಫ್ರಮ್ ದ ಆಫೀಸ್, ಫ್ರಮ್ ದ ಮೇಂಟೆನೆನ್ಸ್ ಆಫ್ ದ vehicle transportations or maybe any company. So that is if the run is buses are running or may not be run, but salary of the office superintendents or maybe office maintenance we have to be pay here, but wages are depending from the vehicles. If it is run they will have to pay the wages. Yes, it is not a salary. Okay, wages means ಕೂಲಿ ಅಂತ ಕರಿತೀವಿ. ಅವರು ಓಡಿಸಿದ್ರೆ ಮಾತ್ರ ಏನಾಗತ್ತೆ ರೀ ಕೂಲಿ ಆಗ್ತದೆ. ಸ್ಯಾಲರಿ ಅಂದರೆ ಅವರು ಓಡಿಸದೇ ಇರಲಿ ಕಂಪಲ್ಸರಿ ಕೊಡೋದಕ್ಕೆ ಸ್ಯಾಲರಿ ಅಂತ ಕರಿತೀವಿ. ವೇಜಸ್ ಅಂದರೆ ಕೂಲಿ. ಸೊ ಕೂಲಿ ಏನಾಗುತ್ತೆ ರನ್ನಿಂಗ್ ಚಾರ್ಜಸ್, ಬಸ್ ಓಡಿದ್ರೆ ಮಾತ್ರ ಏನಾಗುತ್ತೆ ರನ್ನಿಂಗ್ ಚಾರ್ಜಸ್ ಇಂಪ್ಲಿಮೆಂಟ್ ಆಗ್ತದೆ. ಮೇಕ್ ಇಟ್ ಕರೆಕ್ಷನ್ ಆನ್ ಇಯರ್. ಓಕೆ. ಸೊ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್. ಸೊ ನೀವು ಲೋನ್ ತೆಗೆದ್ರೆ ಇಂಟ್ರೆಸ್ಟ್ ಏನು ಮಾಡಬೇಕಾಗಿ ಕಂಪಲ್ಸರಿ ಕೊಡಲೇಬೇಕಾಗತ್ತೆ, ಅಥವಾ ಅದರ್ ಚಾರ್ಜಸ್ ಅದನ್ನೇ ಬಿಟ್ಟು ಬೇರೆ ಯಾವುದಾದ್ರೂ ಚಾರ್ಜಸ್ ಇದ್ರೂ ಕಂಪಲ್ಸರಿ ನೀವೇನು ಮಾಡಬೇಕು ಕೊಡಲೇಬೇಕು. ಲೋನ್ ತೆಗೆದ್ರೆ ಇಂಟ್ರೆಸ್ಟ್ ಈಸ್ ಅ ಕಂಪಲ್ಸರಿ ಯು ಹ್ಯಾವ್ ಟು ಪೇ. ಸೊ ದಟ್ ಈಸ್ ಯುವರ್ ಫಿಕ್ಸ್ಡ್ ಚಾರ್ಜಸ್, ದಟ್ ಈಸ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ charges. So what is the amount here? That is a 10,000. Okay, interest should be compulsory, you have to pay here. So anything is remaining, so these are everything you have taken here. Okay, now we can make all the totals. ನೀವು ಬೇಕಾದರೆ ಫಿಕ್ಸ್ಡ್ ಕಾಸ್ಟ್ ಬೇರೆ, ಮೇಂಟೆನೆನ್ಸ್ ಬೇರೆ, ಆಮೇಲೆ ರನ್ನಿಂಗ್ ಚಾರ್ಜಸ್ ಬೇರೆ ಇನ್ನೂ ಟೋಟಲ್ ಮಾಡೋದು ನಡೀತದೆ, ಇಲ್ಲಾಂದರೆ ಎಲ್ಲ ಕೂಡ್ಸಿನೂ ಟೋಟಲ್ ಮಾಡೋದು ನಡೀತದೆ. ಸೊ ಟೋಟಲ್ ಇಟ್ ಈಸ್ 72,000. So this is your total operating cost. So we are getting from the total operating cost here. So total operating cost ಎಷ್ಟಾಯ್ತು 72,000. So ಇಲ್ಲಿ ಫಾರ್ಮುಲಾದಲ್ಲಿ total operating cost is 72,000. Okay. ಸೊ ನೆಕ್ಸ್ಟ್ ವಿ ವಾಂಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ನಾವೇನು ಮಾಡಿರಿ ಮ್ಯಾಕ್ಸಿಮಮ್ ಆಗಿ ಆ್ಯನ್ಯುವಲ್ ಕಿಲೋಮೀಟ್ರ್ ಕನ್ಸಿಡರ್ ಮಾಡಬೇಡ್ರಿ, ಪ್ಯಾಸೆಂಜರ್ ಕಿಲೋಮೀಟ್ರ್ ತೊಗೊರಿ. ಯಾಕಂತಂದರೆ ಎಷ್ಟು ವೆಹಿಕಲ್ಸ್ ಇದ್ದಾವೆ, ಎಷ್ಟು ರನ್ ಓಡಿದೆ, ಎಷ್ಟು ಕೆಪಾಸಿಟಿ ಇದೆ ಬಸ್ಸದ್ದು, ಅದನ್ನು ಪ್ರಾಬ್ಲಮ್ದಲ್ಲಿ ಏನು ಮಾಡಿರ್ತಾರೆ ಕೊಟ್ಟಿರ್ತಾರೆ. ಅದಕ್ಕೆ ಆ್ಯನ್ಯುವಲ್ ಕಿಲೋಮೀಟ್ರಿಗಿಂತನೂ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಏನು ಮಾಡಿರಿ ಕನ್ಸಿಡರ್ ಮಾಡಿರಿ. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ? ಸೊ ವಾಟ್ ಈಸ್ ದ ಫಾರ್ಮುಲಾ ಯು ಆರ್ ಯೂಸಿಂಗ್ ಹಿಯರ್? ಟೋಟಲ್ ಪ್ಯಾಸೆಂಜರ್ kilometer. So number of buses into trips into days into distance into sitting capacity into actual capacity utilized.
ಓಕೆ, ದಿಸ್ ಫಾರ್ಮುಲಾ ಯು ಯೂಸಿಂಗ್. ಎಸ್, ಈ ಫಾರ್ಮುಲಾ ಯೂಸ್ ಮಾಡ್ತೀರಿ. ನಂಬರ್ ಆಫ್ ಬಸ್ಸಸ್, ಟ್ರಿಪ್ಸ್ ಎಷ್ಟಿದ್ದಾವೆ, ಡೇಸ್ ಎಷ್ಟಿದ್ದಾವೆ, ಡಿಸ್ಟೆನ್ಸ್ ಎಷ್ಟಿದೆ, ಸಿಟ್ಟಿಂಗ್ ಕೆಪಾಸಿಟಿ ಇಂಟು ಟೋಟಲ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್. ಸೊ ಇದೆಲ್ಲ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ನಾನು ನಿಮ್ಗೇನು ಹೇಳಿದೆ, ಆ್ಯನ್ಯುವಲ್ ಕಿಲೋಮೀಟ್ರನ್ನ ಕನ್ಸಿಡರ್ ಮಾಡಬೇಡ್ರಿ. ಸಪೋಸ್ ಪ್ರಾಬ್ಲಮ್ದಲ್ಲಿ ಆ್ಯನ್ಯುವಲ್ ಕಿಲೋಮೀಟ್ರ್ ಅಂತ ಏನಾದರೂ ಮೆನ್ಷನ್ ಮಾಡಿದ್ರಂದರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕಂಡುಹಿಡಿಬೇಡಿ. ಡೈರೆಕ್ಟ್ ಆ್ಯನ್ಯುವಲ್ ಕಿಲೋಮೀಟರ್ಸ್ ಪ್ರಾಬ್ಲಮ್ದಲ್ಲಿ ಕೊಟ್ಟರಂದರೆ ಡಿವೈಡೆಡ್ ಬೈ ಆ್ಯನ್ಯುವಲ್ ಕಿಲೋಮೀಟ್ರಿಗೆ ಮಾಡಿರಿ. ಬಟ್ ಆ್ಯನ್ಯುವಲ್ ಕಿಲೋಮೀಟ್ರ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರಲಿಲ್ಲ ಅಂದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಸ್, ಸೊ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮಾಡಿರಿ. ಯಾಕಂತಂದರೆ ಇದ್ರ ಇನ್ಫಾರ್ಮೇಷನ್ ಏನು ಮಾಡಿರ್ತಾರೆ, ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಸೊ ಲೆಟ್ಸ್ ಹೌ ಟು ಸಿ ಹಿಯರ್ ಇಫ್ ದೇ ಆರ್ ಗಿವನ್ ದ ಇನ್ಫಾರ್ಮೇಷನ್ ಫ್ರಮ್ ದ ಕ್ಯಾಲ್ಕುಲೇಷನ್ ಫ್ರಮ್ ಪ್ಯಾಸೆಂಜರ್ ಕಿಲೋಮೀಟರ್. ಪ್ಯಾಸೆಂಜರ್ ಕಿಲೋಮೀಟ್ರ್ ಮಾಡೋದಕ್ಕೆ ಏನಾದರೂ ಇನ್ಫಾರ್ಮೇಷನ್ ಐತೆ ನೋಡ್ರಿ. ಸೊ ಫಸ್ಟ್ ಇಯರ್ ದ ಸರ್ವಿಸ್ ಶುಡ್ ಬಿ ರನ್ನಿಂಗ್ ಫ್ರಮ್ ದ 4 ಬಸ್ಸಸ್. ಓಕೆ, ಸೊ ಹಾಗಾದರೆ ಇಲ್ಲಿ ನಂಬರ್ ಆಫ್ ಬಸ್ಸಸ್ ಎಷ್ಟು, 4 ಬಸ್ಸಸ್ ಇಂಟು ಟ್ರಿಪ್ಸ್. ಸೊ ಟ್ರಿಪ್ಸ್ ಎಷ್ಟೈತೆ ನೋಡಿರಿ ಪ್ರಾಬ್ಲಮ್ದಲ್ಲಿ, 1 by 1 ಹೋಗ್ರಿ. 4 ಬಸ್ಸಸ್ ಬಿಟ್ವೀನ್ 2 cities ವಿಚ್ ಆರ್ 50 miles ಅಪಾರ್ಟ್. ಸೊ 50 ಕಿಲೋಮೀಟ್ರ್ ಇದೆ. ಡಿಸ್ಟೆನ್ಸ್ ಎಷ್ಟೈತೆ ರೀ, 50 ಕಿಲೋಮೀಟ್ರ್. ಸೊ ಟ್ರಿಪ್ ಜಾಗ ಬಿಡ್ರಿ, ಡೇಸ್ ಅದು ಬಿಡ್ರಿ. ಡಿಸ್ಟೆನ್ಸ್ ಈಸ್ 50 ಕಿಲೋಮೀಟರ್. ಓಕೆ, ಡಿಸ್ಟೆನ್ಸ್ ಎಷ್ಟಾಯಿತು, 50 ಕಿಲೋಮೀಟರ್. ಸೊ 50 ಕಿಲೋಮೀಟರ್ ಡಿಸ್ಟೆನ್ಸ್ ಆದರೆ ಸಿಟ್ಟಿಂಗ್ ಕೆಪಾಸಿಟಿ ಆಫ್ ದ ಈಚ್ ಬಸ್. ಸೊ ಒಂದು ಬಸ್ ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ, 40 ಪ್ಯಾಸೆಂಜರ್. ಸೊ ಹಿಯರ್ ನೆಕ್ಸ್ಟ್ ಈಸ್ ಸಿಟ್ಟಿಂಗ್ ಕೆಪಾಸಿಟಿ. ಸೊ ದಟ್ ಈಸ್ 40 ಪ್ಯಾಸೆಂಜರ್. ಎಸ್, ಸೊ ನೆಕ್ಸ್ಟ್ ಏನು ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ ಇದೆ, ನೋಡೋಣ ಏನೇನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈಸ್ 40 ಪ್ಯಾಸೆಂಜರ್. ಓಕೆ, ಸೊ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ. Actually, passengers carried were 75% of the sitting capacity of all the 4 buses. Okay, so 4 buses sitting capacity ಎಷ್ಟಾಗಿದೆ ರೀ, ಎಷ್ಟು ಕ್ಯಾರಿ ಆಗಿದೆ ಸಿಟ್ಟಿಂಗ್ ಕೆಪಾಸಿಟಿ, 75%. ಸೊ ಆ್ಯಕ್ಚುಲಿ ಎಷ್ಟು ಯೂಸ್ ಮಾಡಿದ್ದಾರೆ ಸಿಟ್ಟಿಂಗ್ ಕೆಪಾಸಿಟಿ, ದಟ್ ಈಸ್ 75%. ಎಸ್, ದೆನ್ ನೆಕ್ಸ್ಟ್ ಈಸ್ 4 buses ರನ್ ಆನ್ ಆಲ್ ದ ಡೇಸ್ ಆಫ್ ದ ಮಂತ್. ಓಕೆ, ಸೊ ಅವೆಲ್ಲ ಬಸ್ ಏನು ಮಾಡಿದೆ, ರನ್ ಆನ್ ಆಲ್ ದ ಡೇಸ್ ಆಫ್ ದ ಮಂತ್. ಆ ಬಸ್ ಏನಾಗಿದೆ, ಎಲ್ಲ ಮಂತ್ ಏನಾಗಿದೆ ಓಡಿದೆ. ಸೊ ಇಲ್ಲಿ ಮಂತ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ, ಯಾವುದು, ಏಪ್ರಿಲ್. ಸೊ ಏಪ್ರಿಲ್ ಆಯ್ತಂದ್ರೆ ಎಷ್ಟು ಡೇಸ್ ಆಗುತ್ತೆ ರೀ, ಹೌ ಮೆನಿ ಡೇಸ್ ಏಪ್ರಿಲ್ ಫಾರ್, ದಟ್ ಈಸ್ 30 days. ಎಸ್, 30 days. ಏಪ್ರಿಲ್ ಅಂದರೆ 30 days ಬಸ್ ಓಡಿದೆ. ಎಸ್, ಸೊ ನೆಕ್ಸ್ಟ್ ಈಸ್ ಈಚ್ ಬಸ್ ಮೇಡ್ 1 round trip ಪರ್ ಡೇ. ಸೊ ಟ್ರಿಪ್ ಎಷ್ಟಾಗಿದೆ, 1 round trip. 1 round trip ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, ಈಗ ಬಸ್ ಇಲ್ಲಿಂದ ಇದೆ, ಇಲ್ಲಿ ಹೋಗಬೇಕಿದೆ. ಎಸ್, ಸೊ ಇಲ್ಲಿಂದ ಹೋಗಬೇಕಾದ್ರೆ ಇದು 1 ಟ್ರಿಪ್. ಇಲ್ಲಿಂದ ರಿಟರ್ನ್ ಮತ್ತು ಈ ಜಾಗಕ್ಕೆ ಬರಬೇಕಂದ್ರೆ ಇದು 1 ಟ್ರಿಪ್. ಸೊ ಇದು ಹೋಲ್ ಇದೇನು ಇಲ್ಲಿಂದ ಇಲ್ಲಿ ಬರ್ತದಲ್ಲ, ಇದಕ್ಕೆ ನಾವು 1 round ಟ್ರಿಪ್ ಅಂತ ಕರಿತೇವೆ. ಇಲ್ಲಿಂದ ಇಲ್ಲಿ ಬರ್ತದೆ, ರಿಟರ್ನ್ ಏನಾಗುತ್ತೆ ಮತ್ತು ಇದೇ ಜಾಗ ಹೋಗ್ತದೆ. ಇದು 1 round ಟ್ರಿಪ್. ಇಲ್ಲಿಂದ 1 ಅಂದರೆ 1 ಟ್ರಿಪ್ಪು, ಇಲ್ಲಿಂದ ಮತ್ತೆ ಇಲ್ಲಿ ಹೋಗ್ತದೆ ಅಂದರೆ 1 ಟ್ರಿಪ್, ಅಂದರೆ ಟೋಟಲ್ 2 ಟ್ರಿಪ್ಸ್. ಕರೆಕ್ಟಾ? 1 round ಟ್ರಿಪ್ ಅಂದರೆ 2 ಟ್ರಿಪ್ಸ್. ಅದೇ 2 round ಟ್ರಿಪ್ಸ್ ಅಂದರೆ 2 into 2, ದಟ್ ಈಸ್ 4 ಟ್ರಿಪ್ಸ್. ಸೊ 1 round ಟ್ರಿಪ್ ಅಂದರೆ 2 ಟ್ರಿಪ್ಸು. ಕರೆಕ್ಟಾ? ಸೊ ದಟ್ ಈಸ್ 2 ಟ್ರಿಪ್ಸ್. So 4 buses, 2 trips, 30 days, 50 kilometers, 40 passengers, 75% sitting capacity. So total ಎಷ್ಟಾಗ್ತದೆ ಇದು, 3,60,000. that is passenger kilometer. Total passenger kilometer ಎಷ್ಟಾದ್ರೆ 3,60,000. ಸೊ ಇದನ್ನ ಏನು ಮಾಡಿರಿ, ಫಾರ್ಮುಲಾದಲ್ಲಿ ತಗೋ, ದಟ್ ಈಸ್ 3,60,000. ಎಸ್, so 72,000 divided by 3,60,000. So total how much it is coming? Rupees 0.2 cost per kilometer. So ಎಷ್ಟಾಗುತ್ತೆ, ಕಾಸ್ಟ್ ಪರ್ ಕಿಲೋಮೀಟರ್ ಎಷ್ಟಾಯಿತು, ದಟ್ ಈಸ್ rupees 0.2. So like this problems will be asking from the examination for 15 marks. Very simple problems. First you have to calculate from the operating cost. So in the operating cost, which are the fixed and which are the maintenance and which are the running charges, that is make it clarify, make it total cost,
Then passenger kilometer you have to calculate everything, it is given in the problem. Then you can divide it from total operating cost divided by total passenger kilometer, then getting from the cost per passenger kilometer. Okay, so this is a problem for 2012. Okay, thank you.